ಹಾಯ್ ಆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹ್ಯಾಡ್ ವರ್ಸಸ್ ಹ್ಯಾವ್ ಇದರ ಡಿಫ್ರೆನ್ಸಸ್ನ ಹೇಳ್ಕೊಡ್ತೀನಿ. ಹ್ಯಾಡ್ ಮತ್ತು ಹ್ಯಾವ್ ಇದೆರಡೂ ಕೂಡ ವರ್ಬ್ಸ್ ಆಗಿರುತ್ತೆ, ಅಂದರೆ ಕ್ರಿಯಾಪದ ಆಗಿರುತ್ತೆ. ಯಾವುದನ್ನಾದರೂ ಸ್ವಾಧೀನಪಡಿಸಿಕೊಳ್ಳುವಾಗ ಅಥವಾ ಮಾಲೀಕತ್ವವನ್ನು ಸೂಚಿಸುವಾಗ ಈ ಎರಡು ಪದನ ಯೂಸ್ ಮಾಡ್ತೀವಿ, ಆದರೆ ವಿಭಿನ್ನ ಕಾಲದಲ್ಲಿ ಬಳಸ್ತೀವಿ. ಹ್ಯಾವ್ ಇದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಏನೋ ಒಂದು ಆಗ್ತಾ ಇದೆ, ಆನ್ ಗೋಯಿಂಗ್ ಮೂಮೆಂಟಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಡಾಗ್. ಐ ರಿಪೀಟ್, ಐ ಹ್ಯಾವ್ ಅ ಡಾಗ್. ನನ್ನ ಬಳಿ ಒಂದು ನಾಯಿ ಇದೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಹ್ಯಾಡ್ನ ನಾವು ಭೂತಕಾಲದಲ್ಲಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅ ಡಾಗ್. ಐ ರಿಪೀಟ್, ಐ ಹ್ಯಾಡ್ ಅ ಡಾಗ್. ನನ್ನ ಬಳಿ ಒಂದು ನಾಯಿ ಇತ್ತು ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಇದನ್ನು ನಾವು ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಐ ಹೋಪ್ ಇವಾಗ ನಿಮಗೆ ಹ್ಯಾವ್ ಮತ್ತು ಹ್ಯಾಡ್ ಡಿಫ್ರೆನ್ಸಸ್ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ.